Good morning. Namaste. Welcome back to our channel Vishality of Vlogs. ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸ್ವಾಂಚ್ ಇಸ್ ನಂಗು ತೋರ್ಸಲ್ಲ ಚಡ್ಡಿ ಹಾಕಿಲ್ಲ ನನ್ನ ಮಗ. ಹಾಯ್ ಸ್ವಾಂಚ್, ಸೇ ಗುಡ್ ಮಾರ್ನಿಂಗ್. ಹಾಂ, ಚಡ್ಡಿ ಟೈಪ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಂಟಿನ್ಯೂ ಮಾಡ್ತಾ ಇದ್ದೀವಿ ವ್ಲಾಗ್ನ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ರಾಮೇಶ್ವರ. ಈಗ ನಾವು ಹೋಗ್ತಾ ಇದ್ದೀವಿ ರಾಮೇಶ್ವರಂಗೆ. ಸೊ ಬನ್ನಿ, ರಾಮೇಶ್ವರಮಲ್ಲಿ ಇಲ್ಲಿ ದೇವಿಪಟ್ಟಣಂ ಟು ರಾಮೇಶ್ವರಂ ಜರ್ನಿ ಆಗಿರ್ಬೋದು, ಅಲ್ಲಿ ಏನು ತಿಂತೀವಿ, ಅಲ್ಲೆಲ್ಲಿ ಉಳ್ಕೋತೀವಿ, ಆದಷ್ಟು ಇನ್ಫಾರ್ಮೇಷನ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ ಟು ರಾಮೇಶ್ವರ. ಓಕೆ ಡನ್ ಗಾಯ್ಸ್, ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇದ್ದಿದ್ದು ರೂಮು ಒಂದು 308 308 ರೂಮಲ್ಲಿ ಇದ್ವಿ. ಫ್ಯಾಮಿಲಿ ರೂಮ್ ತೊಗೊಂಡಿದ್ವಿ. ಸೊ ನೋಡ್ತಾ ಇದ್ವಿ. ಚಲೋ ಸುಹಾಸ್, ಲೆಟ್ಸ್ ಗೋ ಚಲೋ ನಮ್ಗೆ ಹೋಗಿಯೇ ಸ್ವಲ್ಪ देखिए बस. ओके चलो, ओके बाय, ಥ್ಯಾಂಕ್ ಯು. ಇವ್ರು ಹೆಲ್ಪ್ ಮಾಡಿದ್ರು ಹುಡುಗರು, ಥ್ಯಾಂಕ್ ಯು ಸೋ ಮಚ್. Okay, you are Rameswaram review. I'm going now Rameshwaram. Yes, next to Rameshwaram. Yes, okay. Nice. Thank you. See you. What's your name? Yes sir, my name. Yasir. आपका नाम? My name is Mohammed. Mohammed. Yeah. Mohammed. Nice hotel, nice stay we had. Okay bro. Thank you. ಓಕೆ ಡನ್ ಗೈಸ್, ಈಗ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಏನು ಫಾರ್ಮಾಲಿಟೀಸ್ ಇದೆ ಅದು ನೋಡ್ಕೊಂಡು ಹೋಗೋಣ. ಒಳ್ಳೆ ಹೋಟೆಲ್, ಚೆನ್ನಾಗಿತ್ತು, ನಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಒಳ್ಳೆ ಹುಡುಗರು ಮೊಹಮ್ಮದ್ ಮತ್ತು ಯಾಸಿರ್ ಯಾರಿದ್ದಾರೆ, ಚೆನ್ನಾಗಿದ್ದರು ಅವರು. ಬನ್ನಿ ಈಗ ರಿಸೆಪ್ಷನ್. ಓಕೆ ಸರ್, ಡನ್ ಹೋಗ್ಯಾ? ಹೀಗೆ ಹೋಗಿತ್ತು. ಇವರು ಟ್ಯಾರಿಫ್ ಇದೆ, ಇದು ನೀವು ಡೈರೆಕ್ಟಾಗಿ ಕೂಡ ಕಾಲ್ ಮಾಡ್ಬೋದು ಇವ್ರಿಗೆ, ಅವ್ರು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು. ಇವ್ರು ಸರ್ ಇದ್ದಾರೆ, ಇವ್ರು ನಮ್ಗೆ ಹೆಲ್ಪ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬ್ರಿಡ್ಜ್, ದ ಫೇಮಸ್ ಪಂಬನ್ ಬ್ರಿಡ್ಜ್ ಇದು. ಅಲ್ಲಿ ನಿಲ್ಸೋಕ್ಕಾಗಿಲ್ಲ. ಬ್ರಿಡ್ಜ್ ಏನಿದೆ ಅಂದರೆ ಅಲ್ಲಿ ಮೇನ್ ಬ್ರಿಡ್ಜ್ ಏನಿದೆ ಕಾಣಿಸ್ತಿದೆ, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ, ಅಲ್ಲಿ ನಾನು ನಿಲ್ಲಿಸಿಲ್ಲ. ಯಾಕಂದರೆ ಪೊಲೀಸರು ಅಲ್ಲೇ ಹೇಳಿದ್ದು ಬ್ರಿಡ್ಜ್ ಮೇಲೆ ನಿಲ್ಲಿಸಬಾರ್ದು ಅಂತ. ಆದರೂ ಎಷ್ಟೋ ವೆಹಿಕಲ್ಸ್ ಅಲ್ಲಿ ನಿಲ್ಲಿಸಿದ್ರು. ಸೊ ಬ್ರಿಡ್ಜ್ ಮುಗ್ದಾದ್ಮೇಲೆ ನಾವು ಇಲ್ಲಿ ನಿಲ್ಲಿಸಿದ್ವಿ. ನೀವು ಯಾರು ಬ್ರಿಡ್ಜ್ ಮೇಲೆ ನಿಲ್ಲಿಸೋದಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ರಿಸ್ಕಿ ಫಾರ್ ಅದರ್ ವೆಹಿಕಲ್ಸ್ ಕಮಿಂಗ್ ಇನ್ ದಟ್ ಬ್ರಿಡ್ಜ್. ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ ಆಲ್ಸೋ. ದಯವಿಟ್ಟು ಬ್ರಿಡ್ಜ್ ಮೇಲೆ ನಿಲ್ಸೋಕ್ಕೆ ಹೋಗಬೇಡಿ, ಅಲ್ಲಿ ತುಂಬ ಕ್ಯಾಸ್ ಕ್ರಿಯೇಟ್ ಆಗುತ್ತೆ. ಬಟ್ ಇಟ್ ಈಸ್ ವೆರಿ ಟೆಂಪ್ಟಿಂಗ್ ಟು ಸ್ಟಾಪ್ ದೇರ್. ಏನೂ ಮಾಡೋದಕ್ಕಾಗಲ್ಲ. ಪ್ರಿಯಾ ಅವ್ರ ತಾಯಿ ಅಂತೂ ನನಗೆ ಲಿಟ್ರಲಿ ತಲೆ ತಿಂದ್ಬಿಟ್ರು ಅಲ್ಲಿ ನಿಲ್ಲಿಸು ಅಂದ್ಬಿಟ್ಟು. ಅವ್ರಿಗೆ ಅಷ್ಟು ಇಷ್ಟ ನೇಚರ್ ಅಂದರೆ, ಅರ್ಥ ಆಗುತ್ತೆ. ಬಟ್ ನಮ್ಮದೊಂದು ಲಿಮಿಟೇಷನ್ಸ್ ಇರುತ್ತೆ. ವಿ ಕಾಂಟ್ ಸ್ಟಾಪ್ ಎವ್ರಿವೇರ್. ಸೊ ನೀವು ಅಷ್ಟೇ ಬ್ರಿಡ್ಜ್ ಮೇಲೆ ನಿಲ್ಸೋದಕ್ಕೆ ಹೋಗಬೇಡಿ. ಇಲ್ಲಿ ಬಂದಾದಮೇಲೆ ನೀವು ನಿಲ್ಲಿಸ್ಕೋಬೋದು. ನೋಡಿ, ಫೋಟೋ ಸೆಷನ್ ಇದೆ. ಆ್ಯಂಡ್ ದಿಸ್ ಇಸ್ ಸೋ ಬ್ಯೂಟಿಫುಲ್. ಕಲರ್ ಕ್ಯಾಮ್ರಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಾಗ್ತಿಲ್ಲ ನನಗೆ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ನೈಸ್. ನಿಮ್ಗಳಿಗೆ ವಾಯ್ಸ್ ಕೇಳಿಸಿದೆ ಅಂತ ಗೊತ್ತಿಲ್ಲ ನನಗೆ, ಬಿಕಾಸ್ ಆಫ್ ದ ಬ್ರೀಸ್ ಹಿಯರ್. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ನೈಸ್. ನೋಡಿದ್ರಲ್ಲ, ದಟ್ ವಾಸ್ ಪಂಬನ್ ಬ್ರಿಡ್ಜ್. ಅಲ್ಲಿ ಬ್ರಿಡ್ಜಲ್ಲಿ ನಿಲ್ಲಿಸೋ ಪರ್ಮಿಷನ್ ಇರಲಿಲ್ಲ. ಸೊ ಬ್ರಿಡ್ಜ್ ದಾಟಾದ್ಮೇಲೆ ನಿಲ್ಲಿಸಿದ್ವಿ. ದಯವಿಟ್ಟು ಯಾರು ಬ್ರಿಡ್ಜಲ್ಲಿ ನಿಲ್ಲಿಸೋದಕ್ಕೆ ಹೋಗಬೇಡಿ, ಇಟ್ ಇಸ್ ಅಗೇನ್ಸ್ಟ್ ದ ರೂಲ್. ಸೊ ಬ್ರಿಡ್ಜ್ ಆದ್ಮೇಲೆ ಸ್ವಲ್ಪ ಜಾಗ ಸಿಗುತ್ತೆ ನಿಮಗೆ. ಸೈಡಲ್ಲಿ ಸ್ವಲ್ಪ ಜಾಗ ಕೂಡ ಇದೆ, ಸಿಮೆಂಟ್ ಥರ ಏನೋ ಇದೆ. ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಯು ಕ್ಯಾನ್ ಟೇಕ್ ಸಮ್ ಪಿಕ್ಚರ್ಸ್ ಆ್ಯಂಡ್ ಫಾರ್ ಮೆಮರೀಸ್. ನಾವು ಕೂಡ ವ್ಲಾಗ್ ಮಾಡಿದ್ವಿ. ಬ್ಯೂಟಿಫುಲ್ ವ್ಯೂ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ವೆರಿ ಎಕ್ಸೈಟೆಡ್ ನೆಕ್ಸ್ಟ್ ಏನು ಅಂತ. ಸೊ ಡನ್ ಗೈಸ್, ಇಲ್ಲಿಂದ ಹೊಡೋಣ. ಈಗ ಡೈರೆಕ್ಟಾಗಿ ನಾವು ಹೋಟೆಲ್ಗೆ ಹೋಗ್ತೀವಿ. ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ಅಗ್ನಿ ತೀರ್ಥಂಗೆ ಅಲ್ಲಿಂದ ಮುಂದಿನ ಕಾರ್ಯಕ್ರಮ ಏನಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. What beautiful. हाँ? It's beautiful. आँखों को यकीन नहीं हो रहा. मजा है, मजा. मम्मी कैसा लगा? बहुत अच्छा. देखो गाइस, मैं मेरे पति परमेश्वर को एनिवर्सरी के दिन रामेश्वर लेकर आई.
क्या लेकर आए, कहाँ लेकर आए? रामेश्वरम. रामेश्वरम. Okay. पति परमेश्वरम. Okay. वाव, मजा आ गया. मजा आ गया. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಮುದ್ದಾಗಿದೆ. ಬಟ್ಟೆ ಹಸುಗಳಿದೆ ಗೈಸ್. ನಮ್ಮ ಹೋಟೆಲ್ ಇದು ಬೃಂದಾವನ್ ರೆಸಿಡೆನ್ಸಿ. ಪಾರ್ಕಿಂಗ್ ಇಲ್ಲ, ಅದು ಏನಂತ ಗೊತ್ತಿಲ್ಲ. ಇಲ್ಲಿ ನಿಲ್ಸಕ್ಕೆ ಬಿಟ್ಟಿಲ್ಲ. ಅಲ್ಲಿ ಆಪೋಸಿಟ್ ಸೈಡ್ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ ಈಗ. ಸೊ ವಿ ಆರ್ ಗೋಯಿಂಗ್ ಅಪ್. ಬೃಂದಾವನ್ ರೆಸಿಡೆನ್ಸಿ ಇಸ್ ಆರ್ ಹೋಟೆಲ್. ಇಲ್ಲಿ ಹೋಗ್ತೇವೆ, ಬನ್ನಿ, ಲೆಟ್ಸ್ ಗೋ. ಓಕೆ, ಹೋಟೆಲ್ ಲಿಫ್ಟ್ ಎಲ್ಲ ಓಕೆ ಅನ್ನಿಸ್ತಾ ಇದೆ. ರಿಸೆಪ್ಷನಿಂದವರು ನಮಗೆ ಗೈಡ್ ಮಾಡಿದ್ರು, ಅಂದರೆ ನೀವು ಹಿಂಗೆ ಹೋಗಬೇಕು ಅಂತ. ಅಂದರೆ ಫಸ್ಟು ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ಅದೇ ಬಟ್ಟೆಯಲ್ಲಿ ನೀವು ಹೋಗಿ ದೇವಸ್ಥಾನದ ಹೊರಗಡೆ 22 ಬಾವಿ ಇದೆ, ಅಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡಬೇಕಂತ. ಸೊ ನಮ್ಮ ರೂಮ್ ನಂಬರ್ 4 ಬೆಡ್ ಆ್ಯಕ್ಚುಲಿ ಚೆನ್ನಾಗಿದೆ, ಆರಾಮಾಗಿ ಸ್ಪೇಷಿಯಸ್ ಆಗಿದೆ. 2 AC ಇದೆ, 2 ಫ್ಯಾನ್ ಇದೆ. ಸೊ ಇಲ್ಲಿ ಡಬಲ್ ಬೆಡ್ಡು, ಅಲ್ಲಿ ಡಬಲ್ ಬೆಡ್ಡು. ಸೊ ಇಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ 2 ಟಾಯ್ಲೆಟ್ ಇದೆ. ನೈಸ್ ರೂಮ್, ಹ್ಯಾಪಿ. ದಿಸ್ ಇಸ್ ನೈಸ್, ದಿಸ್ ರೂಮ್ ಇಸ್ ನೈಸ್. ಓಕೆ ಮಗನೇ, ಓಕೆ ಮಗನೇ, ಓಕೆ ಮಗನೇ. ಹಾಂ, ಏನು ಬೇಕು? ತುಂಬ ಮಾತಾಯ್ತು, ಇವಾಗ ವಿಲ್ ಗೋ ಆ್ಯಂಡ್ ಮೀಟ್ ಸಮ್. ಆಯಿತು ಓಕೆ ಗೈಸ್, ಊಟಕ್ಕೆ ಬಂದ್ವಿ. ಇಲ್ಲಿ ಊಟ 2 ಚಪಾತಿ, ಪನ್ನೀರ್ ಕ್ಯಾ ನಿಮಗೆ ಪನ್ನೀರ್ ದೋ ಪ್ಯಾಜ ಜಬರ್ದಸ್ತ್. ಸೊ ರೈಸ್ ಮತ್ತು ದಾಲ್ ತಿಂತಾನೆ. ಸೊ ಇಲ್ಲೂ ಊಟ ಚೆನ್ನಾಗಿದೆ, ಅಂದರೆ ಬೃಂದಾವನ್ ರೆಸಿಡೆನ್ಸಿ ಮೇಲ್ಗಡೆ 3rd ಫ್ಲೋರ್ ಊಟ ಚೆನ್ನಾಗಿದೆ. ಥ್ಯಾಂಕ್ ಯು. ಊಟ ಆದ್ಮೇಲೆ ಸಿಗೋ, ಬಾಯ್. ವ್ಯೂ ನೋಡಿ ಗೈಸ್. ಆ್ಯಕ್ಚುಲಿ ನಾವು ಕೂತ್ಕೊಂಡಿಲ್ಲ ಇಲ್ಲಿ ಯಾಕೆ ಕೂತಿದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬರ್ತೀವಿ, ಕೂತ್ಕೊಂಡಿಲ್ಲ. ಇಲ್ಲಿಂದ ವ್ಯೂ, ಅಲ್ಲಿ ಸಮುದ್ರ ಕಾಣಿಸ್ತಾ ಇದೆ. ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಲ್ಲಿ ಸಮುದ್ರ ಕಾಣಿಸ್ತಾ, ತುಂಬ ಬ್ಯೂಟಿಫುಲ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲನ್ನು ಕೂತೀನಿ ಇಲ್ಲಿ. ಹೋಟೆಲ್ ರೆಸ್ಟೋರೆಂಟ್ ಹೆಸರು ವಿಟಮಿನ್ ಅಂತೆ. ಸೊ ಇಡನ್ ಗೈಸ್, ಇಲ್ಲಿ ನೋಡೋಣ. ಊಟ ಆಯಿತು, ಈಗ ಇಮಿಡಿಯೇಟಾಗಿ ಚೇಂಜ್ ಮಾಡಿಕೊಂಡು ಅಗ್ನಿ ತೀರ್ಥ ಅಲ್ಲೊಂದು ಕಾಣಿಸ್ತಾ ಇದೆ, ಗೋಪುರ ಕಾಣಿಸ್ತಾ, ಅದೊಂದು ಎಂಟ್ರೆನ್ಸ್ ಅನಿಸುತ್ತೆ. ಸೊ ಅಗ್ನಿ ತೀರ್ಥಮಲ್ಲೇ ಅಲ್ಲಿ ಬರ್ಬೋದು. ಅಲ್ಲೊಂದು ಗೋಪುರ ಇದೆ, ಅಲ್ಲೊಂದು ಗೋಪುರ ಇದೆ. ಕ್ಯಾಮ್ರಲ್ಲಿ ಕಾಣಿಸ್ತಿದೆ, ಅದು ಗೊತ್ತಾಗ್ತಿಲ್ಲ ನನಗೆ. ಬನ್ನಿ ಗೈಸ್, ವಿ ಫೀಲ್ ರಿಯಲಿ ಬ್ಲೆಸ್ಡ್ ದಟ್ ವಿ ಆರ್ ಏಬಲ್ ಟು ಕಮ್ ಟು ರಾಮೇಶ್ವರ. ಥ್ಯಾಂಕ್ ಯು ಗಾಡ್. ಓಕೆ ಗೈಸ್, ಔಟ್ ಆಯಿತು. ಸ್ವಂಚ್, ವೇರ್ ವಿ ಗೋಯಿಂಗ್ ಮಗ? ಎಲ್ಲಿ ಹೋಗ್ತಾ ಇದ್ದೀವಿ? ಟು ದ ಬೀಚ್. ಅವನಿಗೆ ಬೀಚ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಈಗ ನಾವು ಹೋಗ್ತಿದ್ವಿ ಅಗ್ನಿ ತೀರ್ಥಮ್ಗೆ. ನಮ್ಮ ಹೋಟ್ಲಿಂದ ಒಂದು 100 ಮೀಟರ್ಸ್ ಅಂತೆ. ನಮ್ಗೆ ಗೊತ್ತೇ ಇರಲಿ ಇಷ್ಟು ಹತ್ರ ಇದೆ ಅಂತ. ಸೊ ಬಟ್ ಟೆಂಪಲ್ ಇರೋದು ಐ ಥಿಂಕ್ ಸೊ 300-400 ಮೀಟರ್ಸ್ ಎಷ್ಟೋ ಇದೆ. ಆ್ಯಂಡ್ ವಿ ಡು ನಾಟ್ ಇವನ್ ನೋ ಯಾವ ಗೇಟಿಂದ ನಾವು ಎಂಟರ್ ಆಗಬೇಕಂದ್ರೆ, ಬಿಕಾಸ್ 22 ವೆಲ್ಸ್ ಏನಿದೆ, 22 ಬಾವಿ ಏನಿದೆ, ಅದರಲ್ಲಿ ಸ್ನಾನ ಮಾಡಬೇಕಲ್ಲ ನಾವು. ಅದಕ್ಕೆ ಇವ್ರು ನೋಡಿ ಡಿಸ್ಟರ್ಬ್ ಮಾಡ್ತಾರೆ ನನಗೆ. 22 ಬಾವಿ ಏನಿದೆ, ಕುಂಡ್ ಅಂತಾರೆ, ಬಾಯಿಸ್ ಕುಂಡ್ ಅಂತಾರೆ. ಅಲ್ಲಿ ಸ್ನಾನ ಮಾಡಬೇಕು. ಸೊ ಅದು ಯಾವ ಗೇಟ್ ಅಂತ ಗೊತ್ತಿಲ್ಲ. ಅಗ್ನಿ ತೀರ್ಥಮ್ ಆಪೋಸಿಟ್ ಇರೋದು ಈಸ್ಟ್ ಗೇಟ್. ಸೊ ದಟ್ ಈಸ್ ದ ಮೇನ್ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಸೊ ವಿ ನಾಟ್ ಕ್ಯಾರಿಂಗ್ ಎನಿ ಮೊಬೈಲ್. ಈ ಗೋಪ್ರೋ ಶೂಟ್ ಮಾಡ್ತಾ ಇದೀನಿ. ಗೋಪ್ರೋ ಅಲೌಡ್ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ. ಐ ಡೋಂಟ್ ಇವನ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಶೂಟ್ ಇನ್ಸೈಡ್ ಆಲ್ಸೋ. ಬನ್ನಿ, ಲೆಟ್ಸ್ ಸಿ. Okay guys, we just reached Agni Tirtham. ಇಲ್ಲೆಲ್ಲ ಸ್ನಾನ ಮಾಡ್ತಾರೆ, ಇಲ್ಲೆಲ್ಲ ಎಷ್ಟೊಂದು ಜನರಿಗೂ ಪೂಜೆನೂ ಮಾಡ್ತಾರೆ. ಏನು ಅಗ್ನಿ ತೀರ್ಥಂ. ಓಕೆ ಗೈಸ್, ನಾನು ಹೋಗ್ತಾ ಇದ್ದೀವಿ ಈಗ ತೀರ್ಥದ ಸ್ನಾನ ಮಾಡೋದಕ್ಕೆ. ಸುಮಾರು ಫುಲ್ ಮಾಡಲ್ಲ ನಾನು. ಬನ್ನಿ, ಮಾತು ಬೇಡ, ಟೈಮ್ ಆಗ್ತಿದ್ದು, ದೇವಸ್ಥಾನ ಟೈಮ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಸ್ನಾನ ಆಯಿತು. ಈಗ ಡೈರೆಕ್ಟ್ ಹೋಗ್ತಾ ಇದೀವಿ, ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ. ಸೊ
ಶಿವಾಂಜು ಆಯಿತು, ಪ್ರಿಯಾದು ಆಯಿತು. ಪ್ರಿಯಾ ಕೆಸರಾಗ ಹೆದರಿಕೆ ಆಯ್ತು ಅವ್ರು ಪಾಪ ಸಿಕ್ಕಾಪಟ್ಟೆ, ಜಾಸ್ತಿ ಒಳ್ಳೆ ಹೋಗಲ್ಲ ಅಂತ ಹೇಳಿದ್ರು. ಶಿವಾಂಜು ಹೆದರ್ಕೊಂಡ, ಅವನು ಜಸ್ಟ್ ಸ್ವಲ್ಪ ಇಲ್ಲಿವರೆಗೆ ಸ್ನಾನ ಮಾಡಿಸ್ದೆ. ಈಗ ಮುಂದೆ ದೇವಸ್ಥಾನ ಇದೆ ಮುಂದ್ಗಡೆ. ಸೊ ಬ್ಯೂಟಿಫುಲ್.